ನಮಸ್ಕಾರ ವೀಕ್ಷಕರೇ, ಇಡೀ ಭಾರತೀಯರನ್ನ ರೋಮಾಂಚನಗೊಳಿಸುವಂತಹ ಒಂದು ಸುದ್ದಿ ಹೊರಬಿದ್ದಿದೆ. ನಮ್ಮ ಇತಿಹಾಸದಲ್ಲಿ ವಿಲೀನ ಪ್ರಕ್ರಿಯೆಗಳ ಬಗ್ಗೆ ನೀವು ಕೇಳಿರಬಹುದು. 1965ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಭಾರತ ಕೆಲವು ಹಳ್ಳಿಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತು. ಯುದ್ಧದ ನಂತರದಲ್ಲಿ ಅಲ್ಲಿನ ಗ್ರಾಮಸ್ಥರು ಭಾರತೀಯ ನಾಗರಿಕರಾಗೋದಕ್ಕೆ ಬಯಸಿದ ಕಾರಣ ಆ ಹಳ್ಳಿಗಳನ್ನು ಅಧಿಕೃತವಾಗಿ ಭಾರತದ ಜೊತೆಗೆ ವಿಲೀನಗೊಳಿಸಲಾಯಿತು. ಈ ರೀತಿಯಾಗಿ ಭಾರತಕ್ಕೆ ಲಾಭ ಆದಂತಹ ಸನ್ನಿವೇಶಗಳು ಬಹಳ ಕಡಿಮೆ. ವೀಕ್ಷಕರೇ, ಜಾಗತಿಕವಾಗಿ ಯುದ್ಧದ ಮೂಲಕವಾಗಿ ಕೆಲವೊಂದು ಸಣ್ಣ ಪ್ರದೇಶಗಳನ್ನು ಹಲವು ರಾಷ್ಟ್ರಗಳು ಆಕ್ರಮಿಸಿಕೊಂಡಿದೆ. ಹಿಂದಿನ ಕಾಲದಲ್ಲೂ ರಾಜರು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಿದ್ರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಆದರೆ ಈಗ ಭಾರತ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳುವಂತಹ ಸರದಿ. ಇದು ಭಾರತೀಯರಿಗೆ ಅತ್ಯಂತ ಖುಷಿ ವಿಚಾರ ಅಂತ ಹೇಳ್ಬೋದು. ನಾವು ಭಾರತದ ಭೂಪಟವನ್ನು ಬದಲಾವಣೆ ಮಾಡಿ ಬರೆಯುವಂತಹ ಸಂದರ್ಭದಲ್ಲಿ ಬಂದು ನಿಂತಿದ್ದೇವೆ. ಅದು ಕೂಡ ಈ ಹಿಂದಿನ ಭಾರತದ ಭೂಪಟಕ್ಕಿಂತ ದೊಡ್ಡದಾಗಿ ಬರೆಯುವಂತಹ ಅವಕಾಶ ಬಂದೊದಗಿದೆ. ಯಾಕಂದ್ರೆ ವೀಕ್ಷಕರೇ, ಅತಿ ದೊಡ್ಡ ಭೂಪ್ರದೇಶವೊಂದು ಭಾರತದ ಜೊತೆಗೆ ವಿಲೀನ ಆಗೋದಕ್ಕೆ ಸಿದ್ಧವಾಗಿ ನಿಂತಿದೆ. ಭಾರತ ಸರ್ಕಾರ ಸೈಲೆಂಟ್ ಆಗಿ ಒಂದು ದೊಡ್ಡ ಆಪರೇಷನ್ ಅನ್ನೇ ಮಾಡಿ ಮುಗಿಸಿದೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಂತಹದೊಂದು ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಆ ಒಂದು ವಿಲೀನ ಪ್ರಕ್ರಿಯೆ ಒಪ್ಪಂದ ಸಹ ಆಗಿ ಹೋಗಿದೆ. ವೀಕ್ಷಕರೇ, ಇದನ್ನು ಕೇಳಿ ನಿಮಗೆ ಖಂಡಿತವಾಗ್ಲೂ ಆಶ್ಚರ್ಯ ಅನ್ನಿಸಿರುತ್ತೆ. ಎಲ್ಲೂ ಕೇಳದಂತಹ ಸುದ್ದಿ ನೀವೇನೋ ಹೊಸದಾಗಿ ಹೇಳ್ತಿದ್ದೀರಲ್ಲ ಅಂತ ಅನಿಸಬಹುದು. ಈ ವಿಚಾರ ಕೆಲವೊಂದಷ್ಟು ಸುದ್ದಿ ವೆಬ್ಸೈಟ್ಗಳಲ್ಲಿ ಪ್ರಕಟ ಆಗಿರೋದು ಬಿಟ್ಟರೆ ಬೇರೆ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟ ಆಗಿಲ್ಲ. ಇನ್ನು ಟಿವಿ ಮಾಧ್ಯಮಗಳಲ್ಲಂತೂ ಇದು ಪ್ರಸಾರವೇ ಆಗಿಲ್ಲ. ಇದು ಅತಿ ಕಡಿಮೆ ಪ್ರಚಾರ ಪಡೆದುಕೊಂಡಂತಹ ಸುದ್ದಿ, ಆದರೆ ಬಹಳ ರೋಮಾಂಚನಕಾರಿಯಾದಂತಹ ಮಾಹಿತಿ. ಹಾಗಾದರೆ ಭಾರತದ ಜೊತೆಗೆ ವಿಲೀನಗೊಳ್ತಿರುವಂತಹ ಆ ದೊಡ್ಡದಾದ ಭೂಪ್ರದೇಶ ಯಾವುದು? ಏನಿದು ಕೇಂದ್ರ ಸರ್ಕಾರದ ರಣ ರೋಚಕ ಪ್ಲಾನ್? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನಾವು ಗಮನಿಸ್ತಾ ಬಂದರೆ ಇತಿಹಾಸದುದ್ದಕ್ಕೂ ಪ್ರತಿಯೊಂದು ಪ್ರದೇಶ ಅಥವಾ ರಾಷ್ಟ್ರವು ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹಂಬಲಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದು ತನ್ನ ಮಿಲಿಟರಿ ಬಲವನ್ನು ಹೆಚ್ಚಿಸಿಕೊಳ್ಳೋದಾಗಿರ್ಬೋದು ಅಥವಾ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳೋದಾಗಿರಬಹುದು. ಭಾರತ ಕೂಡ ಜಗತ್ತಿನ ಅತ್ಯಂತ ಪ್ರಬಲ ರಾಷ್ಟ್ರವಾಗುವ ಕಡೆಗೆ ದಾಪುಗಾಲು ಇಡ್ತಾ ಇದೆ. ಈಗ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳುವಂತಹ ಸಮಯ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಹಲವು ರಾಷ್ಟ್ರಗಳ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಪಾಕಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ ಹೀಗೆ ಹಲವು ರಾಷ್ಟ್ರಗಳ ಜೊತೆಗೆ ಗಡಿ ಪ್ರದೇಶವನ್ನು ಹೊಂದಿದೆ. ಈ ಪೈಕಿ ನಾವು ಪಾಕಿಸ್ತಾನ, ಬಾಂಗ್ಲಾದೇಶದ ಕುರಿತಾಗಿ ಹೆಚ್ಚು ಸುದ್ದಿಯನ್ನು ಕೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಭಾರತದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವ ಮತ್ತೊಂದು ರಾಷ್ಟ್ರ ಅಂತ ಹೇಳಿದ್ರೆ ಮಯನ್ಮಾರ್. ಇಲ್ಲಿನ ಒಂದು ಇಡೀ ರಾಜ್ಯವೇ ಈಗ ಭಾರತದ ಜೊತೆಗೆ ವಿಲೀನ ಆಗೋದಕ್ಕೆ ಸಿದ್ಧಗೊಳ್ತಾ ಇದೆ. ಅಲ್ಲಿನ ರೆಬೆಲ್ ಗ್ರೂಪ್ಗಳು ಭಾರತಕ್ಕೆ ಬಂದು ನಮ್ಮ ಮಿಜೋರಾಂ ರಾಜ್ಯದ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಈ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಪ್ರಕ್ರಿಯೆಯಲ್ಲಿ ಭಾರತ ಸಾಕಷ್ಟು ಮುಂದುವರೆದಿದೆ. ನಮ್ಮ ಭಾರತದ ಸಂಸದರೊಬ್ಬರು ಮಯನ್ಮಾರ್ನ ಆ ರಾಜ್ಯಕ್ಕೆ ಹೋಗಿ ರೆಬೆಲ್ ತಂಡದ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇವೆಲ್ಲವೂ ಸದ್ದಿಲ್ಲದೆ ನಡೆದಿರುವಂತಹ ಸಂಗತಿ. ಸಾಕಷ್ಟು ದಿನಗಳಿಂದ ಕೇಂದ್ರ ಸರ್ಕಾರ ಇದಕ್ಕಾಗಿ ಶ್ರಮವಹಿಸಿದೆ. ವೀಕ್ಷಕರ, ಇತ್ತೀಚಿನ ವರ್ಷಗಳಲ್ಲಿ ಈಶಾನ್ಯ ರಾಜ್ಯಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮಿಜೋರಾಂ ಹಾಗೆ ಮಣಿಪುರಕ್ಕೆ ತಿಂಗಳ ಹಿಂದಷ್ಟೇ ಹೊಸ ರಾಜ್ಯಪಾಲರ ನೇಮಕ ಮಾಡಲಾಯಿತು. ಮಣಿಪುರದ ವಿಚಾರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಯಿತು. ತನ್ನದೇ ಸರ್ಕಾರ ಇದ್ರೂ ಮುಖ್ಯಮಂತ್ರಿಗೆ ರಾಜೀನಾಮೆಯನ್ನು ಕೊಡಿಸಲಾಯಿತು. ರಾಷ್ಟ್ರಪತಿಯ ಆಳ್ವಿಕೆಯನ್ನು ಜಾರಿಗೆ ತರಲಾಯಿತು. ಇವೆಲ್ಲವೂ ಈ ಒಂದು ಪ್ಲಾನ್ನ ಭಾಗ ಅಂತ ಹೇಳಬಹುದು. ವೀಕ್ಷಕರ, ಈಶಾನ್ಯ ರಾಜ್ಯಗಳು ಅಂತ ಬಂದಾಗ ತಕ್ಷಣ ನಮಗೆ ನೆನಪಾಗೋದೇ ಅಲ್ಲಿನ ಜನಾಂಗೀಯ ಸಂಘರ್ಷ. ಮಣಿಪುರದಲ್ಲಿ ಕಳೆದ 2 ವರ್ಷಗಳಿಂದ ಏನು ನಡೀತಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಈ ಈಶಾನ್ಯ ರಾಜ್ಯಗಳ ವಿಚಾರದಲ್ಲಿ ಪ್ರಮುಖವಾಗಿ ಮಣಿಪುರ ಕೇಂದ್ರಕ್ಕೆ ಬಹಳ ತಲೆನೋವಾಗಿರುವಂತಹ ರಾಜ್ಯ. ಅಲ್ಲಿನ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಆ ಸಮುದಾಯಗಳು ಸರ್ಕಾರಕ್ಕೇನೆ ಸೆಡ್ಡು ಹೊಡೆದು ನಿಲ್ಲುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದು ಕಳೆದ 2-3 ವರ್ಷಗಳಿಂದ ಸರ್ಕಾರಕ್ಕೆ ನಿರಂತರವಾಗಿ ತಲೆನೋವಾಗಿರುವಂತಹ ಸಂಗತಿ. ಅದಕ್ಕಾಗಿ ಅಂತಾನೆ ಈಗ ಅಮಿತ್ ಶಾ ಫೀಲ್ಡ್ಗಿಳಿದಿದ್ದಾರೆ. ವಿಶೇಷವಾಗಿ ಮಣಿಪುರದಲ್ಲಿ ಶಾಂತಿ ಸ್ಥಾಪನೆ ಆಗೋವರೆಗೂ ಸುಮ್ಮನಿರಲ್ಲ ಅಂತ ಶಪಥವನ್ನು ಮಾಡಿದ್ದಾರೆ. ಮಣಿಪುರದಲ್ಲಿ ಆದಂತಹ ಸಮಸ್ಯೆ ಈಗ ಹೊಸದೊಂದು ರಾಜ್ಯದ ಉದಯ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಈ ಜನಾಂಗೀಯ ಸಂಘರ್ಷದ ಮೂಲಕ್ಕೆ ಮದ್ದು ಕೊಟ್ಟಂತೆಯೂ ಆಗಬೇಕು, ಮತ್ತೊಂದು ಕಡೆ ಭಾರತಕ್ಕೆ ಹೊಸದೊಂದು ಹೊರಗಿನ ಭೂಪ್ರದೇಶವು ಸೇರ್ಪಡೆ ಆದಂತೆಯೂ ಆಗಬೇಕು. ಈ ನಿಟ್ಟಿನಲ್ಲಿ ಆದಂತಹ ಪ್ಲಾನೇ ಗ್ರೇಟರ್ ಮಿಜೋರಾಂ. ಈ ಒಂದು ಮಹಾ ಪ್ಲಾನ್ನ ಹಿಂದಿರುವ ಮಾಸ್ಟರ್ ಮೈಂಡ್ ಕೇಂದ್ರ ಸರ್ಕಾರ. ಮಿಜೋರಾಂ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಒಂದು ಪ್ಲಾನ್ನ ರೂಪಿಸಲಾಗಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಭಾರತದಲ್ಲಿನ ಒಂದಷ್ಟು ಭೂಪ್ರದೇಶದ ಜೊತೆಗೆ ಮಣಿಪುರ ಹಾಗೆ ಮಿಜೋರಾಂಗೆ ಹೊಂದಿಕೊಂಡಿರುವ ಬಾಂಗ್ಲಾದೇಶದ ಕೆಲವು ಭೂಪ್ರದೇಶ ಹಾಗೆ ಮುಖ್ಯವಾಗಿ ಮಯನ್ಮಾರ್ನ ರಾಜ್ಯವೊಂದನ್ನು ಸೇರಿ ಹೊಸ ಭಾರತದ ಅಧಿಕೃತ ರಾಜ್ಯವನ್ನು ಉದಯಿಸುವಂತಹ ಪ್ಲಾನ್ ಇದು. ಪ್ರಮುಖವಾಗಿ ಈ ಒಂದು ಭೂಭಾಗದಲ್ಲಿ 3 ಕಮ್ಯುನಿಟಿಗಳಿದ್ದಾವೆ. ಒಂದು ಮಿಜೋ, ಇನ್ನೊಂದು ಕೂಕಿ, ಹಾಗೆ ಮತ್ತೊಂದು ಚಿನ್ ಕಮ್ಯುನಿಟಿ.
ಮೂಲವಾಗಿ ಇವರೆಲ್ಲ ಜೋ ಜನಾಂಗಕ್ಕೆ ಸೇರಿದವರಾದ ಕಾರಣ ಇವುಗಳಲ್ಲಿ ಸಾಕಷ್ಟು ಸಾಮ್ಯತೆಗಳಿವೆ. ಪರಸ್ಪರ ಸಂಬಂಧವನ್ನು ಬೆಳೆಸ್ತಾರೆ. ಇವರಲ್ಲಿ ಹೆಚ್ಚಿನವರು ಈಗ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ವೀಕ್ಷಕರೇ, ಸಾಮಾನ್ಯವಾಗಿ ಒಂದು ಪ್ರಾಂತ್ಯ ಅಂತ ಮಾಡೋದು ಅಲ್ಲಿನ ಜನಗಳು ಯಾವ ಭಾಷೆಯನ್ನು ಮಾತಾಡ್ತಿದ್ದಾರೆ ಅಥವಾ ಯಾವ ಸಮುದಾಯ ಅಲ್ಲಿ ವಾಸ ಮಾಡ್ತಾ ಇದೆ ಈ ಆಧಾರದ ಮೇಲೆ ಗಡಿಯನ್ನು ನಿಗದಿಪಡಿಸಲಾಗುತ್ತೆ. ಆದರೆ ಭಾರತದ ಈಶಾನ್ಯ ಭಾಗದಲ್ಲಿನ ಪ್ರದೇಶಗಳು, ಅಕ್ಕಪಕ್ಕದ ಹೊಸ ದೇಶಗಳು ಉದಯ ಆದಾಗ ಅಥವಾ ರಾಜ್ಯಗಳು ಉದಯ ಆದಾಗ ಸರಿಯಾದ ರೀತಿಯಲ್ಲಿ ಭಾಷೆ ಅಥವಾ ಸಮುದಾಯದ ಆಧಾರದ ಮೇಲೆ ಗಡಿಯನ್ನು ನಿಗದಿಪಡಿಸಿಲ್ಲ. ಹೀಗಾಗಿ ನಿರಂತರವಾಗಿ ಈ ಸಮುದಾಯಗಳ ಸಂಘರ್ಷಕ್ಕೆ ಅದು ಕಾರಣ ಆಯಿತು. ಬಾಂಗ್ಲಾದೇಶದ ದಕ್ಷಿಣ ಪೂರ್ವ ಭಾಗದಲ್ಲಿ ಸೇರಿದಂತೆ ಭಾರತದ ಮಿಜೋರಾಂ ಹಾಗೆ ಮಣಿಪುರದಲ್ಲಿ ಹಾಗೆ ಮುಖ್ಯವಾಗಿ ಮಯನ್ಮಾರ್ನ ಚಿನ್ ರಾಜ್ಯದಲ್ಲಿ ಈ 3 ಕಮ್ಯುನಿಟಿಗಳು ವಾಸ ಮಾಡ್ತಾ ಇದೆ. ಅಂದರೆ ಒಂದು ರೀತಿ ಹರಿದು ಹಂಚು ಹೋಗಿದೆ. ಇದೇ ಬಹಳ ಸಮಸ್ಯೆಯನ್ನು ಉಂಟು ಮಾಡ್ತಿರುವಂಥದ್ದು. ಈ ಪ್ರದೇಶಗಳ ಅವೈಜ್ಞಾನಿಕ ಗಡಿ ಮಾರ್ಪಾಡಿನಿಂದಾಗಿ ಅದರ ಪರಿಣಾಮವನ್ನು ಈ ಕಮ್ಯುನಿಟಿಗಳು ಎದುರಿಸುವಂತಾಗಿದೆ. ಹೀಗಾಗಿ ದಶಕಗಳಿಂದಲೂ ಇವರ ಬೇಡಿಕೆ ಏನಪ್ಪಾ ಅಂದರೆ ಸಪರೇಟ್ ಆದಂತಹ ರಾಜ್ಯವನ್ನು ಹೊಂದಬೇಕು ಅಥವಾ ಸಮುದಾಯದವರೆಲ್ಲ ಒಟ್ಟುಗೂಡಿ ಬೇರೊಂದು ದೇಶವನ್ನು ಕಟ್ಟಿಕೊಳ್ಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾರೆ. ಇದೀಗ ಇದೆಲ್ಲದಕ್ಕೂ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಸಕಲ ಪ್ರಯತ್ನವನ್ನು ಮಾಡ್ತಾ ಇದೆ. ಮಯನ್ಮಾರ್ನ ಚಿನ್ ಪ್ರಾಂತ್ಯವನ್ನು ಭಾರತದ ಜೊತೆಗೆ ವಿಲೀನ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ. ಹಾಗಾದರೆ ಇದೆಲ್ಲವೂ ಹೇಗೆ ಸಾಧ್ಯ ಆಯಿತು? ಇದನ್ನು ನಾವು ನೋಡೋದಾದರೆ ವೀಕ್ಷಕರೇ, ಭಾರತ ಸುಮಾರು 1643 ಕಿಲೋಮೀಟರ್ನಷ್ಟು ಉದ್ದದ ಗಡಿಯನ್ನು ಮಯನ್ಮಾರ್ ಜೊತೆಗೆ ಹಂಚಿಕೊಳ್ಳುತ್ತೆ. ಮಯನ್ಮಾರ್ ದೇಶದಲ್ಲಿ ಒಟ್ಟು 14 ರಾಜ್ಯಗಳಿದೆ. ಅದರಲ್ಲಿ ಭಾರತಕ್ಕೆ ಹೊಂದಿಕೊಂಡಿರುವ ಚಿನ್ ರಾಜ್ಯ ಕೂಡ ಒಂದು. ಆ ದೇಶದ ಆಡಳಿತ ವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗಿ ಹೋಗಿದೆ. 2021ರಲ್ಲಿ ಅಲ್ಲಿನ ಮಿಲಿಟರಿ ದಂಗೆ ಎದ್ದು ಅಲ್ಲಿನ ನಾಗರಿಕ ಸರ್ಕಾರವನ್ನು ಉರುಳಿಸಿ ಅಧಿಕಾರವನ್ನು ಪಡೆದುಕೊಳ್ಳುತ್ತೆ. ಆದರೆ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ವಿಫಲ ಆಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ಮಯನ್ಮಾರ್ನಲ್ಲಿ ಅಂತರ್ಯುದ್ಧಗಳು ನಡೀತಾ ಇದೆ. ಹಲವು ರೆಬೆಲ್ ಗುಂಪುಗಳು ರೂಪುಗೊಂಡು ಒಂದೊಂದು ರಾಜ್ಯವನ್ನು ಒಂದೊಂದು ರೆಬೆಲ್ ಗುಂಪುಗಳು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಅದೇ ರೀತಿಯಾಗಿ ಈಗ ಈ ಚಿನ್ ರಾಜ್ಯ ಕೂಡ ಚಿನ್ಲ್ಯಾಂಡ್ ಕೌನ್ಸಿಲ್ ಅನ್ನುವ ರೆಬೆಲ್ ಗ್ರೂಪ್ನ ಹಿಡಿತದಲ್ಲಿದೆ. ಅದರ ಮುಖ್ಯಸ್ಥರು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಈ ರೆಬೆಲ್ ಗ್ರೂಪ್ ತನ್ನದೇ ಆದ ಸೈನ್ಯವನ್ನು ಸಹ ಹೊಂದಿದೆ. ಆ ಸೇನೆಯ ಮುಖ್ಯಸ್ಥರು ಸಹ ಭೇಟಿ ಕೊಟ್ಟಿದ್ರು. ಜೊತೆಗೆ ಅಲ್ಲಿನ ಪ್ರಮುಖ ಚಿನ್ ಕಮ್ಯುನಿಟಿಯ ಅಧ್ಯಕ್ಷರು ಕೂಡ ಒಟ್ಟಿಗೆ ಸೇರಿ ಮಿಜೋರಾಂನ ಮುಖ್ಯಮಂತ್ರಿ ಲಾಲ್ ದುಹೋಮಾ ಅವರನ್ನು ಭೇಟಿಯಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಒಪ್ಪಂದಕ್ಕೂ ಸಹಿ ಹಾಕ್ತಾರೆ. ಆ ಒಪ್ಪಂದ ಏನಪ್ಪಾ ಅಂತ ಹೇಳಿದ್ರೆ, ನಾವು ಭಾರತದ ಜೊತೆಗೆ ವಿಲೀನ ಆಗ್ತೀವಿ ಅಂತ. ಹಾಗಾದರೆ ಇವರುಗಳು ನಿರ್ಧಾರ ಮಾಡಿದರೆ ಮರ್ಜರ್ ಒಪ್ಪಂದ ಆದಂತೇನಾ ಅನ್ನುವ ಪ್ರಶ್ನೆಯೂ ಸಹ ಹುಟ್ಟಿಕೊಳ್ಳುತ್ತೆ. ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಮಯನ್ಮಾರ್ನಲ್ಲಿ ಮಿಲಿಟರಿಗೆ ಸಂಪೂರ್ಣವಾದಂತಹ ಹಿಡಿತ ಇಲ್ಲ. ನಿರಂತರ ಹಿಂಸಾಚಾರ, ಉದ್ವಿಗ್ನತೆಗೆ ಬಳಲಿ ಹೋಗಿದೆ ಆ ದೇಶ. ಅದಕ್ಕೂ ಮುಖ್ಯವಾಗಿ ಈ ಚಿನ್ ಪ್ರಾಂತ್ಯದ 3 ಪ್ರಮುಖ ಶಕ್ತಿಗಳೇ ಇವರುಗಳು. ರೆಬೆಲ್ ಗ್ರೂಪ್ ಆಗಿರುವ ICNCC, ಇದರ ಕಂಟ್ರೋಲ್ನಲ್ಲೇ ಈ ರಾಜ್ಯ ಇರೋದು. ಮತ್ತೊಂದು ಶಕ್ತಿ ಅಂದರೆ ಅದರ ರಕ್ಷಣಾ ವ್ಯವಸ್ಥೆ. ಹಾಗೆ ಮುಖ್ಯ ಕಮ್ಯುನಿಟಿ ಚಿನ್ ಕಮ್ಯುನಿಟಿ ಮತ್ತೊಂದು ಶಕ್ತಿ. ಈ 3 ಶಕ್ತಿಗಳು ಒಂದಾಗಿ ಮಿಜೋರಾಂನ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿರುವಂಥದ್ದು. ಕೇವಲ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಮಾತ್ರ ಅಲ್ಲ, ಇಲ್ಲಿಂದಲೂ ಓರ್ವ ಪ್ರತಿನಿಧಿಯಾಗಿ ಅಲ್ಲಿಗೆ ಭೇಟಿ ನೀಡಿದ್ದಾರೆ. ಮಿಜೋರಾಂನ ಸಂಸದ ಕೆ ವನ್ಲಾಲ್ವೇನಾ ಅವರು ಕಳೆದ ವಾರ ಭಾರತದ ಗಡಿಯಲ್ಲಿರುವ ಈ ಚಿನ್ ರಾಜ್ಯಕ್ಕೆ ಭೇಟಿ ನೀಡಿದರು. ವಾಯುವ್ಯ ಮಯನ್ಮಾರ್ನ ಕೆಲವು ಭಾಗಗಳನ್ನು ನಿಯಂತ್ರಿಸುವ ಬಂಡಾಯ ಸಂಘಟನೆಯಾದ ಚಿನ್ಲ್ಯಾಂಡ್ ಕೌನ್ಸಿಲ್ನ ಶಿಬಿರ ಹಾಗೆ ಕಚೇರಿಗಳಿಗೆ ಭೇಟಿ ನೀಡಿದ್ರು, ಮಾತುಕತೆಯನ್ನು ನಡೆಸಿದ್ರು. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಗಳು ಸೀಕ್ರೆಟ್ ಆಗಿ ನಡೆದಿತ್ತು. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಲಾಲ್ ದುಹೋಮಾ ಅವರ ಜೊತೆಗೆ ವಿಲೀನ ಒಪ್ಪಂದದ ಸಂದರ್ಭದಲ್ಲಿ ಫೋಟೋ ತೆಗೆಯುವವರೆಗೆ. ಮತ್ತೊಂದು ವಿಚಾರ ಅಂದರೆ, ಆರಂಭದಲ್ಲಿ ಈ ಫೋಟೋ ಹೊರಬಿದ್ದ ಸಂದರ್ಭದಲ್ಲಿ ಒಂದು ಗಾಳಿ ಸುದ್ದಿ ಹಬ್ಬಿತ್ತು. ಲಾಲ್ ದುಹೋಮಾ ಅವರ ಮೇಲೆ ಗಂಭೀರ ಆರೋಪ ಕೇಳಿಬಂತು. ಅದೇನಪ್ಪ ಅಂದರೆ, ಮಿಜೋರಾಂನ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರದೇನೆ ಅವರವರೇ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಮಿಜೋರಾಂ ಭಾರತದ ಕೈತಪ್ಪಿ ಹೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಸುದ್ದಿಯಾಗಿತ್ತು. ಅಂದರೆ ಲಾಲ್ ದುಹೋಮಾ ಅವರು ಮಿಜೋರಾಂ ವಿಚಾರದಲ್ಲಿ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ. ಆದರೆ ಆ ಮಾಸ್ಟರ್ ಪ್ಲ್ಯಾನ್ನ ಹಿಂದಿರೋದು ಕೇಂದ್ರ ಸರ್ಕಾರ. ವೀಕ್ಷಕರೇ, ಈಗ ಹೇಳ್ತೀನಿ ಕೇಳಿ, ಅಸಲಿ ಪ್ಲ್ಯಾನ್ ಹೇಗಿತ್ತು ಅಂತ. ಕೇಂದ್ರ ಸರ್ಕಾರ ಇದಕ್ಕಾಗಿ ಇಷ್ಟೊಂದೆಲ್ಲ ಮಾಡಿದ್ಯಾ ಅಂತ ನೀವು ಸಹ ಖಂಡಿತವಾಗ್ಲೂ ಅಚ್ಚರಿ ಪಡ್ತೀರಾ. ಈ ಎಲ್ಲದರ ರೂವಾರಿ ಅಮಿತ್ ಶಾ ಅವರು. ಲಾಲ್ ದುಹೋಮಾ ಅವರ ಜೊತೆಗೂಡಿ ಅದರಲ್ಲಿ ಬಹುತೇಕ ಯಶಸ್ವಿ ಕೂಡ ಆಗಿದ್ದಾರೆ. ಈ ಲಾಲ್ ದುಹೋಮಾ ಅವರು ಸಹ ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಭಾರತದ ಮಾಜಿ IPS ಅಧಿಕಾರಿ. ನಂತರದಲ್ಲಿ ಅವರು ರಾಜಕೀಯಕ್ಕೆ ಧುಮುಕಿದ್ರು, ತಮ್ಮದೇ ಆದಂತಹ ಪಕ್ಷವನ್ನು ಕಟ್ಟಿದ್ರು. ಸದ್ಯ ಅವರು ZPM ಪಕ್ಷದ ಸಹಕಾರದ ಜೊತೆಗೆ ಮಿಜೋರಾಂನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ಮುಖ್ಯಮಂತ್ರಿಯಾಗಿದ್ದಾರೆ. ಇತ್ತೀಚೆಗೆ ಅಂದರೆ ಕಳೆದ ಡಿಸೆಂಬರ್ ಅಂತ್ಯದಲ್ಲಿ ಮಿಜೋರಾಂ ಹಾಗೆ ಮಣಿಪುರಕ್ಕೆ ಹೊಸ ರಾಜ್ಯಪಾಲರನ್ನು ನೇಮಿಸಲಾಯಿತು. ಮಿಜೋರಾಂನ ಗವರ್ನರ್ ಆಗಿ ವಿಜಯ್ ಕುಮಾರ್ ಸಿಂಗ್ ಅವರನ್ನು ನೇಮಕ ಮಾಡಲಾಗುತ್ತೆ. ಇದೇ VK ಸಿಂಗ್ ಅವರ ನೇತೃತ್ವದಲ್ಲಿ ಈ ವಿಲೀನ ಪ್ರಕ್ರಿಯೆಗಳು ನಡೀತಾ ಇದೆ. ಎಲ್ಲವನ್ನ ಅವರು ಮಾನಿಟರ್ ಮಾಡ್ತಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಎಲ್ಲವನ್ನ ಮಾನಿಟರ್ ಮಾಡ್ತಾ ಇದೆ. VK ಸಿಂಗ್ ಅವರು ನಿಮ್ಮೆಲ್ಲರಿಗೂ ಗೊತ್ತು,
ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಮಣಿಪುರಕ್ಕೆ ಅಜಯ್ ಕುಮಾರ್ ಭಳ್ಳ ಅವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗುತ್ತೆ. ಇವರ ಹಿನ್ನೆಲೆಯೂ ಸಹ ಬಹಳ ದೊಡ್ಡದಾಗಿದೆ. 2019ರಿಂದ 2024ರವರೆಗೆ ಕೇಂದ್ರದಲ್ಲಿ ಹೋಮ್ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಇನ್ನು 2017ರಿಂದ 19ರವರೆಗೆ ಪವರ್ ಮಿನಿಸ್ಟ್ರಿಯ ಸೆಕ್ರೆಟರಿಯಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಅನುಭವಿಯನ್ನ ಈಗ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿರುವಂಥದ್ದು. ಇತ್ತ ಹೊಸ ರಾಜ್ಯಪಾಲರ ನೇಮಕ ಆಗ್ತಿದ್ದ ಹಾಗೆ ಮಣಿಪುರ ಮುಖ್ಯಮಂತ್ರಿಯಿಂದ ರಾಜೀನಾಮೆ ಕೊಡಿಸಲಾಯಿತು. ಇಡೀ ಮಣಿಪುರ ರಾಜ್ಯವನ್ನ ರಾಷ್ಟ್ರಪತಿ ಆಳ್ವಿಕೆ ಮೂಲಕವಾಗಿ ಗವರ್ನರ್ ಕಂಟ್ರೋಲ್ಗೆ ತರಲಾಯಿತು. ಅಂದರೆ ಕೇಂದ್ರದ ಕಂಟ್ರೋಲ್ಗೆ ಬರುತ್ತೆ. ಈ ಎಲ್ಲ ತಯಾರಿಯನ್ನು ಮಾಡಿಕೊಂಡೇ ಈಶಾನ್ಯದ ಉದ್ವಿಗ್ನತೆಗೆ ಮದ್ದೆರೆಯುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ವಿಲೀನ ಪ್ರಕ್ರಿಯೆಗೂ ಚಾಲನೆ ಸಿಕ್ಕಿದೆ. ಸದ್ಯ ಮಯನ್ಮಾರ್ನಲ್ಲಿ ಅಧಿಕೃತ ಸರ್ಕಾರವಿಲ್ಲದೇ ಇರೋ ಕಾರಣ, ಹಾಗೆ ಗಡಿಯ ಎರಡೂ ಬದಿಗಳಲ್ಲಿ ಹಂಚಿಕೆ ಆಗಿರುವ ಈ ಬುಡಕಟ್ಟು ಸಮುದಾಯದ ಬಾಂಧವ್ಯ ಇರೋದ್ರಿಂದ ಅವರನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಂತಹ ಕೆಲಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಇದು ಸಂಪೂರ್ಣ ಯಶಸ್ವಿಯಾಗಿದ್ದಲ್ಲಿ ಭಾರತದ ಭೂಪಟ ಮತ್ತಷ್ಟು ಹಿರಿದಾಗಲಿದೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಬೆಳವಣಿಗೆಯ ಬಗ್ಗೆ ನೀವೇನಂತೀರಾ? ಭಾರತದ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.